ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಹಾ. ವೆಲ್ಕಮ್ ಬ್ಯಾಕ್ ಟು ಮೀ. ನಾನಿವತ್ತು ಏನ್ ವ್ಲಾಗ್ ಮಾಡ್ಬೇಕು ಅಂತ ಇದ್ದೇನೆ ಅಂದ್ರೆ, ನಾವಿವತ್ತು ಔಟ್ ಸೈಡ್ ಹೋಗ್ತಾ ಇದ್ದೀನಿ. ಔಟ್ ಸೈಡ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಮಲ್ಲಿಕಾ ಬಿರಿಯಾನಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಲ್ಲಿಕಾ ಬಿರಿಯಾನಿಗೆ. ಆ ಟೇಸ್ಟ್ ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ಐ ಥಿಂಕ್ ಅದು ಫೇಮಸ್ ಬಿರಿಯಾನಿ, ಚೆನ್ನಾಗಿರ್ಬೋದು ಅಂತ ನಮ್ಗೆ ಗೊತ್ತು. ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ತುಂಬಾ ಕಡೆ ನೋಡ್ದೆ ನಾನು ಮಲ್ಲಿಕಾ ಬಿರಿಯಾನಿ. ಓಕೆ, ನಾವಿವತ್ತು ಹೋಗ್ತಾ ಇದೀವಿ ಮಲ್ಲಿಕಾ ಬಿರಿಯಾನಿ. ವೀಕೆಂಡ್ ಸ್ಯಾಟರ್ಡೆ ಬರ್ತಿದ್ದಂಗೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸಂಡೇ ಏನಾದರೂ ಸ್ಪೆಷಲ್ ಫುಡ್ ಏನಾದರೂ ತಿನ್ನಬೇಕು, ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಾಗ ನಾವು ಸ್ಯಾಟರ್ಡೆ ನೈಟ್ ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಮಾರ್ನಿಂಗ್ ಬೇಗ ಎದ್ದು ಮಲ್ಲಿಕಾ ಬಿರಿಯಾನಿಗೆ ಹೋಗುವ ಅಂತ ಹೇಳಿ. ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಏನು ಟ್ರಾಫಿಕ್ ಇರಲಿಲ್ಲ. ಹೋಗ್ಬೇಕಾದ್ರೆ ಸ್ವಲ್ಪ ವೆಹಿಕಲ್ಸ್ ಇತ್ತು. ರೋಡ್ ನೋಡು ಮಾರ್ರೆ, ರೋಡ್ ಹೇಗಿದೆ ಅಂದರೆ ಆಫ್ ರೋಡ್ ಗಾಡಿ ಆಗಿರೋದಕ್ಕೆ ಓಕೆ, ಇಂಥ ರೋಡಲ್ಲಿ ಹೋಗ್ಬೋದು ಆರಾಮಾಗಿ. ತಲೆಗಿರೋ ಮೆದಲೆಲ್ಲ ಆಫ್ ಆಗುತ್ತೆ. ಅಂತ ತೋರಿಸ್ತೀವಿ ಲೊಕೇಶನ್. ಫುಲ್ ಎಲ್ಲ ರೈಡರ್ಸೇ ಬಂದಿದ್ರು ಅನ್ಸುತ್ತೆ. ಫುಲ್ ಗಾಡಿ ಎಲ್ಲ ಜಾಸ್ತಿ ರಶ್ ಇತ್ತು, ತುಂಬ ಕ್ರೌಡ್ ಇತ್ತು ಔಟ್ ಸೈಡು. ಇನ್ಸೈಡ್ ಹೋದರೆ ವಾವ್, ಸಖತ್ತಾಗಿದೆ ಪ್ಲೇಸು. ನನಗಂತೂ ತುಂಬ ಇಷ್ಟ ಆಯಿತು ಕೂತ್ಕೊಳ್ಳೋದಕ್ಕೆ. ಇಂಟೀರಿಯರು, ಲೊಕೇಶನ್ನು, ಮಕ್ಕಳನ್ನ ಕರ್ಕೊಂಡು ಹೋದರೆ ಸಹ ಕೂರಿಸ್ಕೊಳ್ಳೋದಕ್ಕೆ ತುಂಬ ಸಕ್ಕತ್ತಾಗಿದೆ. ನನಗೆ ಅದೇ ತುಂಬ ಇಷ್ಟ ಆಗಿತ್ತು. ಅಲ್ಲಿ ಕ್ಯೂ ನಿಂತ್ಕೊಳ್ಬೇಕು ಬಿರಿಯಾನಿಗೋಸ್ಕರ. ಆಫ್ಟರ್ ಬಿರಿಯಾನಿ ಕಬಾಬ್ ಬಂತು. ಫ್ಯಾಮಿಲಿನವರೆಲ್ಲ ಒಟ್ಟಿಗೆ ಬಂದು ಕೂತ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಇದು, ಒಳ್ಳೆ ಪ್ಲೇಸ್ ಇದು. ನಾನು ಸಹ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ನಾನು ತಿಂದಿದ್ದು ಫಸ್ಟ್ ಟೈಮ್ ಈ ಟೇಸ್ಟಲ್ಲಿ. ಬಟ್ ನನಗೆ ಅಲ್ಲಿನ ಕ್ರೌಡ್ ನೋಡಿದರೆ ಇಷ್ಟು ಜನ ಬಂದಿದ್ದಾರೆ ತಿನ್ನಲಿಕ್ಕೆ ಅಂತ. ಬಟ್ ನಾವು ತಿನ್ಬೇಕಾದ್ರೆ ಹಾರ್ಕೊಂಡಿತ್ತೇನೋ ಗೊತ್ತಿಲ್ಲ, ನನಗೆ ತಿನ್ನಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ನಮ್ಮ ಜನಿಮಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಅಷ್ಟು ಟೇಸ್ಟ್ ಎಲ್ಲ ಗೊತ್ತಿಲ್ಲಲ್ಲ ಬಿರಿಯಾನಿದೆಲ್ಲ. ತಿಂದೆ, ಚೆನ್ನಾಗಿತ್ತು. ಫಸ್ಟ್ ಟೈಮ್ ತಿಂದಲ್ವಾ, ಟೇಸ್ಟ್ ಬೇರೆ ಬಿರಿಯಾನಿ ಎಲ್ಲ ಹೋಲಿಸ್ಕೊಂಡ್ರೆ ಇದು ಬೇರೆ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಐಸ್ ಕ್ರೀಮ್ ತೊಗೊಂಡಿದ್ದು ತಿನ್ನಲಿಕ್ಕೆ. ಬಿರಿಯಾನಿ ಎಲ್ಲ ಆದಮೇಲೆ ಮಸ್ಟ್ ಟ್ರೈ ಮಾಡಿ ನೀವು ಒಂದ್ಸತಿ. ಡಿಫ್ರೆಂಟಾಗಿ ಫುಡ್ ತಿಂತಾ ಇರಬೇಕು. ಒಂದೇ ಥರ ಫುಡ್ ತಿಂದರೆ ಬೋರ್ ಆಗ್ತದೆ. ನಂದೊಂಥರ ಚಾಳೆ ಅಂದರೆ ಎಲ್ಲೋದ್ರೂ ಐಸ್ ಕ್ರೀಮ್ ತಿಂತೀನಿ. ಐಸ್ ಕ್ರೀಮ್ ನೋಡಿತಾ ಎಲ್ಲ ತಿಂತೀನಿ ಮಕ್ಕಳ ಥರ. ಅದು ನನಗೆ ಅಭ್ಯಾಸ ಆಗಿದೆ. ಆ ಪ್ಲೇಸ್ ಒಳ್ಳೆ ತುಂಬ ಚೆನ್ನಾಗಿತ್ತು. ಇಂಟೀರಿಯರ್ ಎಲ್ಲ ಸಖತ್ ಮಾಡಿದ್ದಾರೆ. ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ 1 ಅವರ್ ಅಲ್ಲೇ ಕೂತ್ಕೊಂಡು ನೋಡಿದ್ದು. ಚೆಂದ ಇತ್ತು ಪ್ಲೇಸ್ ಮಾತ್ರ. ಫೋಟೋಶೂಟ್ಗೆಲ್ಲ ಚೆನ್ನಾಗಿದೆ. ನಮ್ಮ ಸಿನಿಮಾಗೆ ಗುಲಾಬ್ ಜಾಮೂನ್ ತೊಗೊಂಬ ಅಂತ ಹೇಳ್ತಾ, ಅದಕ್ಕೆ ಗುಲಾಬ್ ಜಾಮೂನ್ ತೊಗೊತಾ ಇದ್ದೀನಿ. ಮಧ್ಯಾಹ್ನ ಆಯಿತು, ಬಿಸಿಲಾಯಿತು, ಮನೆಗೆ ಹೋಗುವ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಮ್ಮದು ಬಿರಿಯಾನಿ ತಿಂದಿದ್ದಾಯಿತು. ಅಪ್ಪ ಎಂಥ ಟ್ರಾಫಿಕ್ ಅಂದರೆ, ಹೋಗ್ಬೇಕಾದ್ರೆ ಟ್ರಾಫಿಕ್ ಇರಲಿಲ್ಲ ಬೆಳಗ್ಗೆ. ಮಧ್ಯಾಹ್ನ ಫುಲ್ ಟ್ರಾಫಿಕ್ಕು. ಆ ಟ್ರಾಫಿಕ್ಕೆಲ್ಲ ಬಿಡಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಾವು ಯಾರು ರೋಡಲ್ಲಿ ಬಂದೆ ಅನ್ನೋದೇ ನನಗೆ ಗೊತ್ತಿಲ್ಲ, ಮರ್ತೋಗಿದೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ನೀವು ಒಂದು ಸತಿ ಮಲ್ಲಿಕಾ ಬಿರಿಯಾನಿ ವಿಸಿಟ್ ಮಾಡಿ ಟೇಸ್ಟ್ ನೋಡಿ. ನನಗೆ ಒಂದು ಸತಿ ಹೇಳಿ ನೀವು ಟೇಸ್ಟ್ ಹೇಗಿದೆ ಅಂತೇಳಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಥಿಂಕ್ ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.